ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ನಾನೇನೋ ಬೇಡ್ಕೊಂಡು ಬಂದಿದ್ದೆ, ಅದಕ್ಕೆ ತುಂಬ ಚೆನ್ನಾಗಿ ಆಗಿದೆ. ತುಂಬ ಪ್ರಾಬ್ಲಮಲ್ಲಿದ್ದೆ, ಇಲ್ಲಿಗೆ ಬಂದಮೇಲೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಇವಾಗ ಚೆನ್ನಾಗಿದ್ದೀನಿ. ಕಣ್ಣಲ್ಲಿ ನೀರು ಬರ್ತಿದೆ ಅಂತ ತಕ್ಷಣ ಎಲ್ಲೋ ಒಂದು ಕಡೆ ದಾರಿ ತೋರಿಸೋದು ನಾವು ನೋಡಿದ್ದೀವಿ. ಹಾಗಾಗಿ ಭಾಳ ಖುಷಿ ಇದೆ, ಭಾಳ ನಂಬಿಕೆ ಇದೆ. ನಾವೊಂದನ್ನು ಕೇಳ್ಕೊತಾ ಇರ್ತೀವಿ, ಅದನ್ನು ಬಿಟ್ಬಿಟ್ಟು ನನಗೆ ಯಾವ್ದು ಒಳ್ಳೇದು ಅದನ್ನು ಮಾಡು ಅಂದರೆ ಅವ್ನು ಮಾಡೇ ಮಾಡ್ತೀನಿ. ಬಂದು ಎರಡು ವಾರದಲ್ಲೇ ನಮಗೆ ಪಾಸಿಟಿವ್ ವೈಬ್ಸ್ ಎಲ್ಲ ಸಿಕ್ತು, ಎಲ್ಲ ವರ್ಕೌಟ್ ಆಯಿತು. ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ನಿಮ್ಮ ಪ್ರೀತಿಯ ವಸಂತ ಹಾಗೂ ಸಂತೋಷ್. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಅರಸಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನವಾದ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯಕ್ಕೆ ಬನ್ನಿ. ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಕ್ಷೇತ್ರವು ಬೆಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ತಾವರೆಕೆರೆ ಬಳಿಯ ಹೊನ್ನಗನಹಟ್ಟಿ ಎಂಬ ಗ್ರಾಮದಲ್ಲಿದೆ. ಈಗ ಈ ಗ್ರಾಮವು ಬೆಂಗಳೂರಿನ ಮಂತ್ರಾಲಯ ಎಂದೇ ಪ್ರಸಿದ್ಧಿ ಪಡೆದಿದ್ದು, ಬೆಂಗಳೂರಿನಿಂದ ಮಾಗಡಿ ರಸ್ತೆ ಮಾರ್ಗವಾಗಿ ತಾವರೆಕೆರೆಗೆ ಸಂಚರಿಸುವ ಎಲ್ಲ ಬಸ್ಸುಗಳು ಹೊನ್ನಗನಹಟ್ಟಿಯಲ್ಲಿ ನಿಲುಗಡೆ ಇದ್ದು, ಇಲ್ಲಿಂದ ಕೇವಲ 1.5 ಕಿಲೋಮೀಟರ್ ದೂರ ನಡೆದುಕೊಂಡು ಅಥವಾ ಆಟೋ ರಿಕ್ಷಾದ ಮೂಲಕ ಈ ದೇವಾಲಯವನ್ನು ತಲುಪಬಹುದು. ಇನ್ನು ದೇವಾಲಯದ ಬಗ್ಗೆ ಹೇಳುವುದಾದರೆ, ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಪಂಚಮುಖಿ ಆಂಜನೇಯ ಸ್ವಾಮಿ ಸಹಿತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಪ್ರತಿಷ್ಠಾಪಿಸಲಾಗಿದ್ದು, ದರ್ಶನಕ್ಕಾಗಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಈ ಕ್ಷೇತ್ರದಲ್ಲಿ ರಾಯರು ಬಂದು ನೆಲೆಸಿದ್ದೇ ಒಂದು ಪವಾಡವಾಗಿದ್ದು, ಹೊನ್ನಗನಹಟ್ಟಿ ಎಂಬ ಗ್ರಾಮವಾಗಿದ್ದ ಈ ಸ್ಥಳವು ಮಂತ್ರಾಲಯವಾಗಿದ್ದು ಹೇಗೆ ಎಂಬ ಕಥೆಯೇ ರೋಚಕವಾಗಿದೆ. 2013ರಲ್ಲಿ ಇಲ್ಲಿನ ಧರ್ಮದರ್ಶಿಗಳಾದ ನರಸಿಂಹಾಚಾರ್ಯ ಜೋಶಿರವರು ಈ ಸ್ಥಳದಲ್ಲಿ ಶ್ರೀ ಗುರುರಾಯರ ಬೃಂದಾವನವನ್ನು ನಿರ್ಮಿಸಬೇಕೆಂದು ಸಂಕಲ್ಪ ಮಾಡುತ್ತಾರೆ. ಸಂಕಲ್ಪಿಸಿದಂತೆಯೇ ಚಿಕ್ಕದಾಗಿ ದೇವಾಲಯವನ್ನು ನಿರ್ಮಿಸುತ್ತಾರೆ. ಆದರೆ ಇಲ್ಲಿ ಬೃಂದಾವನವನ್ನು ನಿರ್ಮಿಸಿ ನಿರ್ವಹಣೆ ಮಾಡಲು ಆರ್ಥಿಕ ನೆರವು ಸಿಗದ ಕಾರಣ ಮೊದಲಿಗೆ ಗರ್ಭಗುಡಿಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಿರುತ್ತಾರೆ. ಇಂತಹ ಸಮಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಮಹಾಪವಾಡವೊಂದು ಇಲ್ಲಿ ನಡೆದು ಹೋಗುತ್ತದೆ. ಧರ್ಮದರ್ಶಿಗಳಾದ ನರಸಿಂಹಾಚಾರ್ಯ ಜೋಶಿಯರವರು 2015 ಅಕ್ಟೋಬರ್ 23ರ ಶುಕ್ರವಾರದ ದಿನ ಸ್ಥಳ ಶುದ್ಧಿಗಾಗಿ ಒಂದು ಹೋಮವನ್ನು ನಡೆಸಬೇಕು ಎಂದು ಸಂಕಲ್ಪ ಮಾಡಿಕೊಂಡಿರುತ್ತಾರೆ. ಹೀಗಿರುವಾಗ ಹಿಂದಿನ ದಿನದ ರಾತ್ರಿ ಸ್ವಪ್ನದಲ್ಲಿ ಇವರಿಗೆ ಗುರುರಾಯರು ದರ್ಶನ ನೀಡಿ ಕೈಗೆ ಒಂದು ಪೂರ್ಣ ಫಲವನ್ನು ಕೊಟ್ಟು, ಈ ಕ್ಷೇತ್ರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸು ಎಂದು ಆದೇಶಿಸುತ್ತಾರೆ. ಸ್ವಪ್ನವಾದ ಕಾರಣ ನರಸಿಂಹಾಚಾರ್ಯ ಜೋಶಿಯವರು ಸುಮ್ಮನಾಗುತ್ತಾರೆ. ಮರುದಿನ ಅಂದರೆ 2015 ಅಕ್ಟೋಬರ್ 23 ಶುಕ್ರವಾರ, ಅಂದು ವಿಜಯದಶಮಿ ಹಬ್ಬ. ಈ ದಿನ ಹೋಮವನ್ನು ನಡೆಸಿ ಹೋಮ ಸಂಪೂರ್ಣಗೊಂಡು ಪೂರ್ಣಾಹುತಿಯನ್ನು ಸಮರ್ಪಿಸುತ್ತಿದ್ದಂತೆಯೇ ಉರಿಯುತ್ತಿರುವ ಜ್ವಾಲೆಯಲ್ಲಿ ಮೂಷಿಕ ವಾಹನ ಹಿಡಿದ ವಿನಾಯಕ, ಹಯಗ್ರೀವ ಮತ್ತು ಕಾಮಧೇನು ಕಾಣಿಸಿಕೊಂಡು ದರ್ಶನ ನೀಡುತ್ತಾರೆ. ಆಗ ನರಸಿಂಹಾಚಾರ್ಯ ಜೋಶಿಯವರಿಗೆ ಹಿಂದಿನ ದಿನದ ಸ್ವಪ್ನದ ನೆನಪಾಗಿ ಗುರುರಾಯರು ಹೇಳಿದಂತೆ ಪೂರ್ಣ ಫಲವನ್ನು ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡುತ್ತಾರೆ. ಇದರಿಂದ ಯಾವುದೇ ಕಷ್ಟವಿಲ್ಲದೆ ಪಂಚಮುಖಿ ಆಂಜನೇಯ ಸಹಿತ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಕಾರ್ಯವು ಶುರುವಾಗಿ 2018 ಜನವರಿ 21ನೇ ತಾರೀಕಿನಂದು ಪಂಚಮುಖಿ ಆಂಜನೇಯ ಸಹಿತ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪ್ರತಿಷ್ಠಾಪನೆಯಾಗುತ್ತದೆ. ಇದೇ ಸ್ಥಳ ಇಂದು ಮಂತ್ರಾಲಯವಾಗಿದೆ. ಇಂದಿಗೂ ಸಹ ಕಾಯಿ ಸಂಕಲ್ಪ ಮಾಡಿ ಇಲ್ಲಿ ಕಟ್ಟುವುದು ಶ್ರೇಷ್ಠ ಎಂದು ಭಾವಿಸಲಾಗುತ್ತದೆ. ಇನ್ನು ಈ ಕಾಯಿ ಸಂಕಲ್ಪದ ಬಗ್ಗೆ ಹೇಳುವುದಾದರೆ, ತೆಂಗಿನಕಾಯಿಯನ್ನು ಸಂಕಲ್ಪ ಮಾಡಿಸಿ ಬಟ್ಟೆಯ ಬ್ಯಾಗ್ನಲ್ಲಿಟ್ಟು ಗಂಟು ಹಾಕಿ ಕೈಯಲ್ಲಿ ಹಿಡಿದು ಬೃಂದಾವನದ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು. ನಂತರ ದೇವಸ್ಥಾನದ ಆವರಣದಲ್ಲಿ ಕಟ್ಟಿದ ನಂತರ ಅವರವರ ಸಮಸ್ಯೆಗಳಿಗೆ ಅನುಗುಣವಾಗಿ 9, 11, 16, 18 ಮತ್ತು 21 ವಾರ ಇಲ್ಲಿಗೆ ಬಂದು ದೀಪ ಹಚ್ಚಬೇಕು.
ಇಲ್ಲಿ ಹಚ್ಚುವ ದೀಪದಿಂದ ಪೂರ್ವಜನ್ಮದ ಪಾಪಕರ್ಮಗಳ ಜೊತೆಗೆ ಈ ಜನ್ಮದ ಪಿತೃದೋಷ, ಸರ್ಪದೋಷ, ವಾಮಾಚಾರ ಪ್ರಯೋಗ, ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ನಾಶವಾಗುತ್ತವೆ. ಅಲ್ಲದೆ ಇಲ್ಲಿ ಹಚ್ಚುವ ಒಂದೊಂದು ದೀಪವೂ ಒಂದೊಂದು ಯಜ್ಞಕ್ಕೆ ಸಮ. ಎಷ್ಟು ದೀಪಗಳನ್ನು ಹಚ್ಚುತ್ತೇವೋ ಅಷ್ಟು ಯಜ್ಞಗಳನ್ನು ಮಾಡಿದ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಕಾಯಿ ಸಂಕಲ್ಪ ಪೂರ್ಣಗೊಂಡ ನಂತರ ಕೊನೆಯಲ್ಲಿ ಹೋಮ, ಪಂಚಾಮೃತ ಅಭಿಷೇಕ, ಕನಕಾಭಿಷೇಕ, ಕಲ್ಯಾಣೋತ್ಸವ ಹೀಗೆ ಅವರವರ ಶಕ್ತಿಗೆ ಅನುಗುಣವಾಗಿ ಸೇವೆ ಮಾಡಿಸಲಾಗುತ್ತದೆ. ಕಡೆಯಿಂದ ಬರ್ತಿದ್ದೀವಿ ಕೋಲಾರ. ಬಟ್ ಇಲ್ಲಿ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ, ಇನ್ಸ್ಟಾದಲ್ಲಿ ಈ ಥರ ನೋಡಿದಾಗ ನಮ್ಮ ಮಿಸಸ್ ನೋಡಿದೆ ಆ್ಯಕ್ಚುಲಿ ಇಲ್ಲಿ ಈ ಥರ ವರ್ಕೌಟ್ ಆಗುತ್ತೆ ಅಂತ ಬಂದು ಎರಡು ವಾರದಲ್ಲೇ ನಮಗೆ ಪಾಸಿಟಿವ್ ವೈಬ್ಸ್ ಎಲ್ಲ ಸಿಕ್ತು, ಎಲ್ಲ ವರ್ಕೌಟ್ ಆಯಿತು. ನಾವು ಆಲ್ಮೋಸ್ಟ್ 21 ವಾರ ಕಂಟಿನ್ಯೂ ಮಾಡಿದ್ವಿ. ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ನೋಡಿ ತುಂಬ ಒಳ್ಳೆಯದಾಯಿತು. ರಾಯರಿದ್ದಾರೆ, ಇಲ್ಲಿ ಬಂದು ಹೋಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಂಬಬೇಕಷ್ಟೇ ರಾಯರು. ಅಲ್ಲಿ ಕಾಯಿ ಹಿಡ್ಕೊಂಡು 38 ರೌಂಡ್ ಹಾಕ್ಬೇಕು. ಅದು ಲೆಕ್ಕ ಸಿಗಬೇಕು ಅಂದ್ಬಿಟ್ಟು ಈ ಕಡಲೆಕಾಳು ಎಣಿಸ್ಕೊಂಡು ಹಾಕೊಂಡು ನೀವು ಕಡಲೆಕಾಳು ಎಷ್ಟು ಫಸ್ಟೇ ಎಣಿಸ್ಕೊಂತೀರಾ? ಫಸ್ಟೇ ಎಷ್ಟಿದೆ ಅಂತ ಎಣಿಸ್ಕೊಂಡು ಆಮೇಲೆ ಒಂದು ರೌಂಡ್ ಒಂದೊಂದು ಹಾಕೊಂಡು ಹೋಗ್ತೀವಿ. ಕಡಲೆಕಾಳು ಎಲ್ಲ ಹಾಕ್ತೀರಾ? ಇಲ್ಲಿ ತಗೊಂಡಿರೋ ಜಾಗಕ್ಕೆ ಮತ್ತೆ ಹಾಕ್ಬೇಕು. ಹೌದು. ನೀವಿದು ಎಷ್ಟನೇ ವಾರ ಬರ್ತಾರೆ? 14ನೇ ವಾರ. ನಾವು ಮೈಸೂರಿಂದ ಬರ್ತಾ ಇರೋದು. ಅದರಿಂದ 7ನೇ ದಿನಕ್ಕೊಂದ್ಸಲ, 14ನೇ ದಿನಕ್ಕೊಂದ್ಸಲ, ಮತ್ತೆ ಇನ್ನು 21ನೇ ವಾರಕ್ಕೊಂದ್ಸಲ ಬಂದು ಹೋಗ್ತೀವಿ. ಇನ್ನು ಉಳಿದಿದ್ದೆಲ್ಲ ಮನೇಲೇ ಫೋಟೋ ಇಟ್ಬಿಟ್ಟು ಇಲ್ಲಿ ಹೇಗೆ ಮಾಡ್ತೀವೋ ಅದೇ ಥರ ಫೋಟೋ ಅಲ್ಲಿ ಸುತ್ತ ಮಾಡೋದು ಅಷ್ಟೇ. ಕಾಯಿ ಕಟ್ಟಿದ್ದೀರಾ ನೀವು? ಕಾಯಿ ಅಲ್ಲೂ ಮನೇಲೂ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪೂಜೆ ಆದಮೇಲೆ ಇಲ್ಲಿ ಕಾಯಿ ಕಟ್ತೀವಿ. ಮನೇಲಿ ಕೊಟ್ಟಿರೋ ಕಾಯಿ ಪೂಜೆ ಆದಮೇಲೆ ಅಲ್ಲಿ ದೇವ್ರ ಮನೇಲಿ ಇಟ್ಕೊಂಡು. ಇಲ್ಲಿ ನನ್ನ ತಂಗಿನೂ ಬರ್ತಾ ಇದ್ದಾಳೆ, ಅವಳದು 14ನೇ ವಾರ. ಈಗ ಅವಳ ಮಗಳಿಗೆ ಮದುವೆ ಸೆಟ್ ಆಗೋ ಥರ ಇದೆ, ನೋಡೋಣ ಆಗುತ್ತೋ ಏನೋ ದೇವ್ರದ್ದು. ಎಷ್ಟು ವಾರ ಅಂತ ಇರುತ್ತೆ? 21 ವಾರ ಅಂತ ಇರುತ್ತೆ. ಅವ್ರವ್ರ ಕರ್ಮ ಫಲದ ಅನುಕೂಲವಾಗಿ ಅವರು ಹೇಳ್ತಾರೆ ಎಷ್ಟು ದಿವಸ ಆಗುತ್ತೆ ಅಂತ. ನೀವು ಯಾವ ರೀಸನ್ಗೆ ಪೂಜೆ ಮಾಡ್ತಾ ಇರೋದು ಕೇಳ್ಬೋದಾ? ಸಂತಾನ ಪ್ರಾಪ್ತಿಗಾಗಿ ಕೇಳ್ತಾ ಬಂದಿರೋದು. ಹಾಸನ್. ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ಎಷ್ಟನೇ ವಾರ? ಇದಕ್ಕೆ 18ನೇ ವಾರ. ನನಗೆ 15ನೇ ವಾರಕ್ಕೆ ಕೆಲಸ ಆಗಿದೆ ಮೇಡಮ್. 21 ವಾರ ಕಟ್ಟಕ್ಕೆ ಹೇಳಿದ್ರು, ನಂಗೆ 15ನೇ ವಾರಕ್ಕೆ ಕೆಲಸ ಆಗಿದೆ. ರಾಯರಿಂದ ನಂಗೆ ತುಂಬ ಒಳ್ಳೇದಾಗಿದೆ. ನಾನು ಅಲ್ಲೇ ಏನು ಅನ್ಕೋತೀನಿ ನನಗೆ ಅದು ಕೂಡ ಆಗಿದೆ. ಇನ್ನು ನಾನು 4 ವಾರ ಕಟ್ಟಿದ್ರೆ ನನ್ನ ವ್ರತ ಮುಗಿತು. ನಂಗೆ ತುಂಬ ಒಳ್ಳೇದಾಗಿದೆ. ಇಲ್ಲಿಗೆ ಎಲ್ಲರೂ ಬರಬೇಕು, ತುಂಬ ಒಳ್ಳೇದಾಗುತ್ತೆ. ಕಾಯಿ ಕಟ್ಟೋದ್ರಂತೂ ತುಂಬ ರಿಸಲ್ಟ್ ಇದೆ ಮೇಡಮ್, ತುಂಬ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಮೇಡಮ್. ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೂ ಬರುವ ಭಕ್ತಾದಿಗಳಿಗೆ ಉಚಿತ ಅನ್ನದಾಸೋಹ ಲಭ್ಯವಿರುತ್ತದೆ. ಹೋಮ ಎಲ್ಲ ಸಂಪೂರ್ಣವಾಗಿದೆ. ಈಗ ಪೂರ್ಣಾಹುತಿ ಸಮಯ ಅಂದರೆ 2 ಪೂರ್ಣಾಹುತಿ ಆಗುತ್ತೆ. ಅದಾದಮೇಲೆ ಮಹಾಮಂಗಳಾರತಿ ಬರ್ತಾರೆ. ಅದಾದಮೇಲೆ ರಕ್ಷೆಯನ್ನು ಹಚ್ತಾರೆ. ಅದಾದಮೇಲೆ ಗುರುಳ ಹತ್ರ ನೀವು ಹಣ್ಣು ಕಾಯಿ ತಟ್ಟೆಯನ್ನು ತರಬೇಕಾಗತ್ತೆ. ಅಲ್ಲಿ ನಿಮಗೆ ಆಶೀರ್ವಾದವನ್ನು ಕೊಡುತ್ತಾರೆ. ಆಶೀರ್ವಾದ ಎಲ್ಲ ಮಾಡಿದ ಮೇಲೆ ತದನಂತರ ನೀವೆಲ್ಲರೂ ಕೂಡ ಊಟಕ್ಕೆ ಹೋಗಬೇಕಾಗುತ್ತೆ. ಮಾಂಗಲ್ಯ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ. ನಾವು 4 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಹಿಂಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ನಾವು ಹಿಂಗೆ ಬಂದಿದ್ದು. ನಾವು ಹಿಂಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಹೇಳ್ತಾ ಇದ್ದೀವಿ, ಹಿಂಗೆ ಎಲ್ಲ ಬರ್ತಾ ಇದ್ದಾರೆ, ಎಲ್ರಿಗೂ ಒಳ್ಳೇದಾಗಿದೆ. ನಾವು ಹತ್ತಿಬೆಲೆ ಹೊಸ ರೋಡಲ್ಲಿ ಹತ್ತಿಬೆಲೆಯಿಂದ ನೀವು ಅಂದ್ಕೊಂಡಿದ್ದೆಲ್ಲ ನಮಗೆ ಆಗಿದೆ, ನಾವು ಅಂದ್ಕೊಂಡಿದ್ದಾಗಿದೆ. ನೀವು ಕೂಡ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.